ನವ್ಯ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ದಿನ ಮಸಾಲ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. 2 ಕಪ್ ರಾಗಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಉಪ್ಸಾರು ಖಾರ, ಒಣಮೆಣಸಿನ್ಕಾಯಿದು, 2 ಈರುಳ್ಳಿ, 1 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಸ್ವಲ್ಪ ಕರಿಬೇವು, 1 4 ಎಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಬೌಲ್ ತಗೊಂಡು ರಾಗಿ ಹಿಟ್ಟು ಹಾಕಿ, ನಂತರ ಗೋಧಿ ಹಿಟ್ಟು, ಸ್ವಲ್ಪ ಕಡಲೆಬೇಳೆ 2 ಸ್ಪೂನು, 1 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಈರುಳ್ಳಿ ಹಾಕ್ತಾ ಇದ್ದೀನಿ, ಕೊತ್ತಂಬರಿ, ಕರಿಬೇವು ಹಾಕೊಳ್ಳಿ, ಸ್ವಲ್ಪ ಉಪ್ಸಾರು ಖಾರ, ಉಪ್ಸಾರಿಗೆ ರುಬ್ಬಿಟ್ಟಿರ್ತೀವಲ್ಲ ಒಣಮೆಣಸಿನ್ಕಾಯಿದು ಉಪ್ಸಾರು ಖಾರ, ಅದನ್ನು 2 ಸ್ಪೂನು ಹಾಕೊತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕೋಬೇಕು. ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಈ ಅಳತೆಯಲ್ಲಿ ಇರಬೇಕು, ತೆಳುವಾಗಿ ಸ್ವಲ್ಪ ರೊಟ್ಟಿ ಹಂಚ ಮೇಲೆ ತಟ್ಟೋ ಥರ ಕಲಿಸ್ಕೊಂಡಿದ್ದೀನಿ. ಹಂಚಿಟ್ಟು ಉರಿ ಕಡಿಮೆಲಿ ಇಟ್ಕೊಂಡು ಸ್ವಲ್ಪ ಕಾದ್ಮೇಲೆ ಎಣ್ಣೆ ಹಚ್ಚಿ ಇತ್ತೋದ್ರೆ ಈ ಥರ ಕೈ ಎದ್ದಿ ಸರಿ ಮಾಡ್ಕೋಬೋದು. ಮಧ್ಯ ಆ ಥರ ಕೈಯಲ್ಲಿ ತಟ್ಟಿದ್ರೆ ಸ್ವಲ್ಪ ಮಂದ ಇರೋದು ತೆಳು ಬರುತ್ತೆ. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಜಾಸ್ತಿ ಹಾಕಬೇಕು, ಸ್ವಲ್ಪ ಅದು ಬಿಳಿ ಬಿಳಿ ಕಾಣಿಸ್ತಾ ಇರೋಷ್ಟು ಎಣ್ಣೆ ಹಾಕೊಬೇಕು. ಸ್ವಲ್ಪ ಹಾಕಿದ್ರೆ ಎಲ್ಲ ಸೈಡಲ್ಲೆಲ್ಲ ಬಿಳಿ ಬಿಳಿ ಕಾಣಿಸ್ತಾ ಇರುತ್ತೆ, ಅದು ಕಾಣಿಸ್ತಾ ಇರೋ ಥರ ಎಣ್ಣೆ ಹಾಕೊಬೇಕು. ಬೆಂದಿದೆ, 2 ಕಡೆನೂ ಬೇಯಿಸ್ಕೊಬೇಕು ಚೆನ್ನಾಗಿ. ತಿರುಗಿಸ್ತಾ ಇದ್ದೀನಿ. ಇವಾಗ ನೋಡಿ ಈ ಥರ ಬೆಳ್ಳ ಕಾಣಿಸ್ತಾ ಇರುತ್ತೆ, ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಸವರ್ಕೊಬೇಕು. ಬೆಳ್ಳ ಕಾಣಿಸ್ಬಾರ್ದು, ಆ ಥರ ಎಣ್ಣೆ ಸವರಬೇಕು. ರೋಸ್ಟ್ ಬೇಕು ಅಂದರೆ ರೋಸ್ಟ್ ಮಾಡ್ಕೊಬೋದು, ಮೆದು ಬೇಕು ಅಂದರೆ ಸ್ವಲ್ಪ ಬೆಂದರೆ ಸಾಕು. ನೋಡಿ ರಾಗಿ ರೊಟ್ಟಿ ರೆಡಿಯಾಗಿದೆ. ಬೆಣ್ಣೆ ಅಥವಾ ತುಪ್ಪದ ಜೊತೆ ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.